ಮುಖ್ಯವಾಗಿ ಇವತ್ತು ಈ ಒಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಒಳ ಮೀಸಲಾತಿಯ ಕುರಿತು ಒಂದು ಸಂವಾದವನ್ನು ಇಟ್ಕೊಳ್ಬೇಕು ಅಂದ್ಕೊಂಡು ನಾವು ಆಲೋಚನೆ ಮಾಡಿದ್ದು. ಯಾಕಂತೇಳಿದ್ರೆ ಇವತ್ತಿಗೆ ಸರ್ಕಾರದ ಆದೇಶದ ಪ್ರಕಾರ 1 ವರ್ಷ ಒಳ ಮೀಸಲಾತಿ ಜಾರಿಯಾಗಿದೆ. ಅದು 17%ಗೆ ಸಂಬಂಧಪಟ್ಟಂತೆ. 19ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಅದು ತಾತ್ವಿಕವಾಗಿ ಒಪ್ಪಿಗೆ ಪಡ್ಕೊಳ್ತು. ಹಾಗೇನೇ ಇವತ್ತು 25ನೇ ತಾರೀಕು ಅದು ಒಂದು ಆದೇಶವಾಗಿ ಹೊರಗಡೆ ಬಂದಿದೆ. ಈ ಕುರಿತು ಅದರ ಸಾಧಕ ಬಾಧಕಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ಹಲವಾರು ಅಭಿಪ್ರಾಯಗಳು ಬಂದವು. ಒಳ ಮೀಸಲಾತಿ ಕಳೆದ 35 ವರ್ಷಗಳಿಂದ ನಿರಂತರವಾದಂಥ ತ್ಯಾಗಮಯವಾದಂಥ ಚಳುವಳಿಯನ್ನು ನಡೆಸಿಕೊಂಡು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮತ್ತು ಸಂವಿಧಾನಬದ್ಧವಾದಂಥ ಒಂದು ಶಾಸನಬದ್ಧವಾಗಿ ಇದು ಜಾರಿಯಾಗಬೇಕು ಅನ್ನುವಂಥ ಹಲವಾರು ವರ್ಷದ ಹೋರಾಟಕ್ಕೆ ನಮಗೆ 34 ವರ್ಷದ ನಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಾತ್ವಿಕವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ರೂಪಿಸಿದರು. ಹಾಗಾಗಿ ಇವತ್ತು ನಾವು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಬಟ್ ಅದೇ ಸಂದರ್ಭದಲ್ಲಿ ನಮಗೆ 35 ವರ್ಷದ ನಂತರ ಇಷ್ಟೆಲ್ಲ ಹೋರಾಟ ಮಾಡಿ, ಇಷ್ಟೆಲ್ಲ ಬಡಿದಾಡಿ, ಇಷ್ಟೆಲ್ಲ ಸಾವು ನೋವುಗಳು, ಇಷ್ಟೆಲ್ಲ ಹಿಂಸೆಗಳು, ಇವೆಲ್ಲವುಗಳ ಮಧ್ಯೆ ನಾವು ಅಂತಿಮವಾಗಿ ಒಳ ಮೀಸಲಾತಿಯನ್ನು ನ್ಯಾಯಬದ್ಧವಾಗಿ ಪಡ್ಕೊಂಡಿದ್ದೀವ ಅನ್ನುವಂಥ ಒಂದು ವಿಚಾರ ಇಡೀ ಎಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡುವಂಥ ಹೋರಾಟ ಮಾಡಿದಂಥ ಎಲ್ಲರಿಗೂ ಒಂದು ರೀತಿಯ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೌದು, ಒಳ ಮೀಸಲಾತಿ ತಾತ್ವಿಕವಾಗಿ ಅದು ಜಾರಿಯಾಗಿದೆ. ಆದರೆ ಅದನ್ನು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಬಹಳ ಭರವಸೆಯಿಂದ ಇದನ್ನು ಜಾರಿಗೆ ತಂದೇ ತರ್ತಾರ ಅನ್ನುವಂಥ ಒಂದು ಭರವಸೆ ಇತ್ತು. ತಾತ್ವಿಕವಾಗಿ ಜಾರಿಗೆ ಮಾಡಿದ್ದಾರೆ. ಆದರೆ ಎರಡನೇದು ಏನಂತೇಳಿದರೆ, ಇಲ್ಲಪ್ಪ ಅದು ಸಿದ್ದರಾಮಯ್ಯ ಸಾಹೇಬರು ಇರೋದರಿಂದನೇ ಅದು ಜಾರಿಯಾಗಿದ್ದು, ಇಲ್ಲ ಅಂದರೆ ಅದು ಸಾಧ್ಯತೆ ಆಗ್ತಿರಲಿಲ್ಲ ಅನ್ನುವಂಥ ಒಂದು ಎಲ್ಲರ ಅಭಿಪ್ರಾಯ ಇದೆ. ಇಲ್ಲ ಅಂತಂದ್ರೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಇದು. ಆದರೆ ಅದರ ಒಳಗಡೆ ಆಡಳಿತಾತ್ಮಕವಾದಂಥ ಹಲವಾರು ಈ ಷರತ್ತುಬದ್ಧವಾದಂಥ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸಿರುವಂಥದ್ದು ಇದೆಲ್ಲ, ಅದು ಎಲ್ಲರಿಗೂ ಒಂದು ರೀತಿಯ ಒಂದು ಪ್ರತಿವಿರೋಧ ಆಗಿದೆ, ಒಂದು ರೀತಿಯ ಅಸಮಾಧಾನ ಇದೆ. ಸಮಗ್ರವಾಗಿ ಒಳ ಮೀಸಲಾತಿ ಆಗಲಿಲ್ಲ ಅನ್ನುವಂಥ ಒಂದು ಏನು ಹಲವಾರು ಗೊಂದಲಗಳು ನಮ್ಮೊಳಗಡೆ ಇವತ್ತಿಗೂ ಮೂಡೋಕ್ಕೆ ಸಾಧ್ಯತೆ ಆಗಿರೋದ್ರಿಂದ ನಮಗೆ ಹೇಳ್ತಾ ಇದ್ದರು ನಮಗೊಂದು ಸಾರಿ ರವಿ ಬೋಸ್ರಾಜ್ ಸಾರು, ಇಲ್ಲ ನಾವು ಇದನ್ನು ಸಂಭ್ರಮಿಸಬೇಕು, ಏನಾದರೂ ಇರಲಿ ಆಗಿದೆ, ಇದನ್ನು ಸಂಭ್ರಮಿಸೋದಕ್ಕೆ ಬೇಕಾಗಿರುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಆದರೆ ಇದರೊಳಗಡೆ ಆಗಿರುವಂಥ ಹಲವಾರು ತಪ್ಪುಗಳೇನಿದ್ದಾವೋ ಅಥವಾ ಆಡಳಿತಾತ್ಮಕವಾದಂಥ ಷರತ್ತುಬದ್ಧ ಮೀಸಲಾತಿ ಜಾರಿಗೆ ಬಂದಿದೆಯಲ್ಲ, ಏನೋ ಈ ಷರತ್ತುಬದ್ಧ ಒಳ ಮೀಸಲಾತಿ, ಅದು ನಮಗೆ ಒಂದು ರೀತಿಯಲ್ಲಿ ಪರಿಪೂರ್ಣವಾದಂಥ ಒಳ ಮೀಸಲಾತಿಯನ್ನು ಪಡ್ಕೊಳ್ಳೋಕೆ ಆಗಲಿಲ್ಲ ಅನ್ನುವಂಥ ಒಂದು ನಮ್ಮೊಳಗಡೆ ಒಂದು ರೀತಿಯ ಒಂದು ಆತಂಕ ಕಾಡ್ತಾ ಇದೆ, ಆ ಸಮಸ್ಯೆ ಕಾಡ್ತಾ ಇದೆ, ಗೊಂದಲ ಕಾಡ್ತಾ ಇದೆ. ಹೌದು, ಇದನ್ನು ಏನಾದರೂ ಮಾಡಿ ಒಂದು ಕಡೆ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಬೆಳಿಗ್ಗೆ ನಮಗೆ ಈ MBBS ಅಲ್ಲಿ ಪ್ರವರ್ಗ 1ಕ್ಕೆ ಸುಮಾರು 203 ಹುದ್ದೆಗಳು ಸಿಗಕ್ಕೆ ಸಾಧ್ಯತೆ ಆಗಿದೆ. ಅದು ಒಳ ಮೀಸಲಾತಿಯಿಂದ MBBS ಅಲ್ಲಿ. ಹೌದು, ಅದಾದ ನಂತರ ಮತ್ತು ನಿಮಗೆ ಇನ್ನಿತರೆ
ಅದು ವಿಶೇಷವಾಗಿ ಅಲೆಮಾರ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ 39 ಸೀಟು ಅವರಿಗೆ ಸಿಗೋಕ್ಕೆ ಸಾಧ್ಯತೆ ಆಗಿದೆ. ಇನ್ನಿತರೆ MD ಸೀಟುಗಳು ಕೂಡ ಸುಮಾರು 200ಕ್ಕೂ ಮೇಲೆ 213 MD ಸೀಟುಗಳು ಸಿಕ್ಕಿದ ವಿವಿಧ ಮೆಡಿಕಲ್ ಕ್ಷೇತ್ರದಲ್ಲಿ. ಹಾಗಾಗಿ PG ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಈಗಾಗಲೇ 17% ಅಡ್ಮಿಷನ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಜಾರಿಗಿದೆ ಸರ್. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಜಾರಿಗಿದೆ 17%. ಬಟ್ ನಮಗೆ ಹಳೆ ಮೀಸಲಾತಿ ಇದೆಯಲ್ಲ, ಅದು 50%ಗೆ ಬಂದಾಗ ಷರತ್ತುಬದ್ಧ ಮೀಸಲಾತಿ ಜಾರಿಯಾಗಿರೋದ್ರಿಂದ ಇವತ್ತು ನಮಗೆ ಅದು ಕಾನೂನಿನ ತೊಡಕುಗಳು ಅಥವಾ ಇನ್ನಿತರೆ ಬೇರೆ ಬೇರೆ ಕಾರಣಗಳಿಂದ ಅವು ತಡೆಯೋಕ್ಕಾಗಿದೆ. ಅದು ಏನೋ ಪರಿಪೂರ್ಣವಾಗಿ ಜಾರಿ ಆಗಿಲ್ಲ. ಈ ಥರದ ವಿಚಾರಗಳಲ್ಲಿ ನಿಮಗೆ ಭಾಳಷ್ಟು ಈಗ ಅಗ್ರಿಕಲ್ಚರು ಇದರಲ್ಲೂ ಕೂಡ ಹಲವಾರು ಅಡ್ಮಿಷನ್ಗಳು ಸಿಕ್ಕಿದಾವೆ. ಹಂಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾದಷ್ಟು ಒಳ ಮೀಸಲಾತಿ ಯಾವ ನಿರೀಕ್ಷೆಗಳಿತ್ತೋ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಸಿಗ್ತಾ ಇದೆ. ಅದನ್ನು ನಾವೇನು ಇದನ್ನು ಮಾಡ್ತಾ ಇಲ್ಲ. ಬಟ್ ಆದರೆ ಭಾಳ ಮುಖ್ಯವಾಗಿ ಇವತ್ತು ನಾವು ಈ ಹಳೆ ಮೀಸಲಾತಿಯ ವಿಚಾರದಲ್ಲಿ ಆಗಿರುವಂಥ ಹಿನ್ನಡೆ ಮತ್ತು ಗೊಂದಲಗಳಿದಾವಲ್ಲ, ಅದು ಇವತ್ತು ಕೋರ್ಟಿನ ನೆಪ ಇಟ್ಕೊಂಡು ಗೊತ್ತಿಲ್ಲ ನಮಗೆ ಇದನ್ನು ಅಧಿಕೃತವಾಗಿ ಸಮಾಜ ಕಲ್ಯಾಣ ಇಲಾಖೆ ಇದನ್ನು ನಿಭಾಯಿಸಬೇಕಾಗಿತ್ತು. ಯಾಕಂದರೆ ತಾತ್ವಿಕವಾಗಿ ಸರ್ಕಾರ ಒಪ್ಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಏನೋ ಅಧಿವೇಶನದಲ್ಲಿ ಕಾನೂನು ಕೂಡ ಮಾಡಿದ್ದಾಗಿದೆ. ಬೇರೆ ರಾಜ್ಯಗಳಲ್ಲಿ ಇಲ್ದಿದ್ರೂ ಇಲ್ಲಿ ಅದು ಕಾನೂನು ಆಗಿರೋದ್ರಿಂದ ನಮಗೆ ಮತ್ತೆ ಕಾನೂನು ಒಳಗಡೆ 17% ಅಂದರೆ 56% ಮೀಸಲಾತಿಯನ್ನು ಪ್ರಶ್ನಿಸಿ ಕೆಲವು ಅಲೆಮಾರಿಗಳು ಮತ್ತು ಇನ್ನಿತರೆ ಸಮುದಾಯಗಳು ಕೋರ್ಟಲ್ಲಿ ದಾವೆ ಹಾಕಿರೋದ್ರಿಂದ ಈ ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಸ್ವಲ್ಪ ಬೇರೆ ಬೇರೆ ಕಾನೂನಾತ್ಮಕವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಆಯಾ ಸಂದರ್ಭಕ್ಕೆ ಅದನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು. ಅದು ಗೊತ್ತಿಲ್ಲ, ಅದು ಯಾವ ಕಾರಣಗಳಿಂದ ಆ ಸಮಸ್ಯೆ ಈ ರೀತಿಯ ಜಟಿಲವಾಯಿತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ. ಯಾಕಂತೇಳಿದ್ರೆ ನೋಡೋಣ, ಅದ್ರ ಬಗ್ಗೆ ನಾವು ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರೆ ಅದಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ತಾವೇ ದಾರಿಗಳನ್ನು ಹುಡುಕಿ ಈಗಿರುವಂಥ ಸರ್ಕಾರದ ಎಲ್ಲರನ್ನೂ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಇದನ್ನು ಒಂದು ಪರಿಪೂರ್ಣವಾದಂಥ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಬೇಕಾಗಿರುವಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಭಾಳ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ ಸರ್ ನಮಗೆ. ಅದು ಅದನ್ನು ತಾವು ಬಹುಶಃ ಈ ಒಂದು ಕೆಲವು ಏನು ಗೊಂದಲಗಳು ಇದ್ದವೋ ಒಳ ಮೀಸಲಾತಿಯಲ್ಲಿ ಅದನ್ನು ತಾವು ಹೆಚ್ಚು ಕಾಳಜಿ ವಹಿಸಿ ಅದಕ್ಕೆ ಬೇಕಾಗಿರುವಂಥ ಒಂದು ರಾಜಕೀಯ ಒಂದು ಇಚ್ಛಾಶಕ್ತಿಯನ್ನು ರೂಪಿಸಬೇಕಾದಂಥದ್ದು ಅಗತ್ಯ ಇದೆ ಮತ್ತು ಜಾರಿಗೊಳಿಸಬೇಕಾದಂಥದ್ದು ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕಾರಣದಿಂದ ಇವತ್ತು ಭಾಳ ಮುಖ್ಯವಾಗಿ ಒಳ ಮೀಸಲಾತಿಯಲ್ಲಿ ಬಹುಪಾಲು ದೊಡ್ಡ ಗೊಂದಲ ಸೃಷ್ಟಿ ಮಾಡಿರೋದೇನೆಂದರೆ ಷರತ್ತುಬದ್ಧವಾಗಿ 3 ಹುದ್ದೆಗಳ ಕೆಳಗಡೆ ಇರುವಂಥ ಅವು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಗೆ ಅನ್ವಯ ಆಗಲ್ಲ ಅನ್ನುವಂಥ ಒಂದು ಏನು ತೀರ್ಮಾನ ಮಾಡಿದೆ. ಅದು ಇವತ್ತು ಎಲ್ಲ ಹಂತದ ಬಹುಪಾಲು ಮೇಲು ಹಂತದ ಹುದ್ದೆಗಳು ಏನಿದ್ದಾವೋ ಅಲ್ಲಿ ಈ ಸಮುದಾಯಗಳಿಗೆ ಅನ್ಯಾಯವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗ ಆಲ್ರೆಡಿ ಬಹುಶಃ ಯೂನಿವರ್ಸಿಟಿ ಹಂತದಲ್ಲಿ ಅದನ್ನು ನಾವು ಒಂದು ವಿಶೇಷ ಘಟಕ, ಯಾಕಂತಂದರೆ ಒಂದು ಬಿಡಿಬಿಡಿಯಾದಂಥ ಒಂದು ಡಿಪಾರ್ಟ್ಮೆಂಟ್ಗಳು ಇರ್ತಾವೆ. ಆ ಬಿಡಿಬಿಡಿಯಾದಂಥ ಡಿಪಾರ್ಟ್ಮೆಂಟ್ಗಳು 1 ಅಥವಾ 2, 3 ಹುದ್ದೆಗಳು ಮಾತ್ರ ಇರ್ತಾವೆ. ಹಾಗಾಗಿ ಅಲ್ಲಿ ಈ ಒಳ ಮೀಸಲಾತಿ ಅನ್ವಯಿಸ್ತೆ ಮತ್ತು ಅಲ್ಲಿ ಹೆಚ್ಚು ಪ್ರಬಲ ಅವಕಾಶಗಳನ್ನು ಪಡ್ಕೊಂಡಿರುವಂಥವರು
ಈ ಹುದ್ದೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದು ಹೆಚ್ಚಲಾಗಿ ಬದಲಾಗಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಏನು ತಾವೇ ಚುನಾವಣಾ ಪೂರ್ವದಲ್ಲಿ 2023ರ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸ್ತೀವಿ, ಇದು ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಿ ಮತ್ತು ಹಲವಾರು ಸಮಾವೇಶಗಳಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿದ್ದೀರಿ. ಅದರ ಪ್ರಕಾರ ನಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಆದರೆ ಮುಂದೆ ಈ 3 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಾವು ಸ್ವಲ್ಪ ಒಂದು ಹೃದಯವಂತಿಕೆಯಿಂದ ಆಲೋಚನೆ ಮಾಡಬೇಕಾದಂಥ ಬಹುಶಃ ಒಂದು ಸಂದರ್ಭ ಇದೆ. ಯಾಕಂದರೆ 30-35 ವರ್ಷಗಳ ಈ ಹಕ್ಕುಗಳಿಗೋಸ್ಕರನೇ ಈ ಸಮುದಾಯಗಳು ಬರೀ ಅದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಲೆಮಾರಿ ಸಮುದಾಯಗಳಿಗೆ ಬಹುಶಃ ಇದರಿಂದ ಹಲವಾರು ಅವಕಾಶಗಳು ಸಿಗೋದಕ್ಕೆ ಸಾಧ್ಯತೆ ಆಗಿದೆ. ನಾವು ಏನು ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಏನು ಮಾತಾಡ್ತಿದ್ವಿ, ಮೊನ್ನೆ ಆಗಿರುವಂಥ ಬದಲಾವಣೆಗಳಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗುವಂಥ ಒಂದು ಕೆಲಸನೂ ಕೂಡ ಆಗಿದೆ. ಬಟ್ ಅದನ್ನು ನೋಡಬೇಕು, ಅದನ್ನು ಯಾವ ರೀತಿಯಲ್ಲಿ ಇವತ್ತಿನ ಹೊಸ ಮುಖ್ಯಮಂತ್ರಿಗಳು ಮತ್ತು ಹೊಸ ರೀತಿಯ ಸಮಾಜ ಕಲ್ಯಾಣ ಮಂತ್ರಿಗಳು ಬಂದಿದ್ದಾರೆ, ಅದನ್ನು ಯಾವ ರೀತಿಯಲ್ಲಿ ಒಂದು ಕಾನೂನಾತ್ಮಕವಾದಂಥ ಪರಿಹಾರವನ್ನು ಹುಡುಕೋದಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಭಾಳ ಮುಖ್ಯವಾಗಿ ನಾವು ಯಾಕೆ ಇವತ್ತು ಈ ಒಂದು ಹಕ್ಕೊತ್ತಾಯವನ್ನು ಒಂದು ಆದ್ಯತೆ ಮೇರೆಗೆ ಇದು ಶಾಸನಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದನ್ನೇ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅತಿ ಹೆಚ್ಚು ಪೌರ ಕಾರ್ಮಿಕರಿರೋದು ಈ ಸಮುದಾಯದಲ್ಲಿ, ಅತಿ ಹೆಚ್ಚು ಶಿಕ್ಷಣದಿಂದ ಅತ್ಯಂತ ಹಿಂದುಳಿದ ವರ್ಗದವರು ಈ ಒಂದು ಸಮುದಾಯಗಳಲ್ಲೇ, ದೇವದಾಸಿ ಮಹಿಳೆಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು ಈ ಸಮುದಾಯಗಳ ಮಧ್ಯೆನೇ, ಚಪ್ಪಲಿ ಕಾರ್ಮಿಕರಿರೋದು ಈ ಸಮುದಾಯಗಳ ಮಧ್ಯೆನೇ. ಇವತ್ತು ಬಹುಶಃ ಜೀತಗಾರಿಕೆ ಇವತ್ತು ಕಡಿಮೆ ಆಗಿದೆ. ಭೂಮಿ ಮತ್ತು ಇನ್ನಿತರೆ ಹಲವಾರು ಅವಕಾಶಗಳಿಂದ ವಂಚನೆಯಾಗಿರುವಂಥ ಈ ಸಮುದಾಯಗಳು ಇದು ಅತ್ಯಂತ ನ್ಯಾಯಬದ್ಧವಾದಂಥ ಹಕ್ಕೊತ್ತಾಯಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ನಮಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಾವು ಈಗ ಆಲ್ರೆಡಿ ಹಲವಾರು ಸಾರಿ ಓದಿದ್ದೀರಿ, ಅದರ ಬಗ್ಗೆ ಮಾಹಿತಿ ಇದೆ. ಬಟ್ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎಷ್ಟು ಡಿಫ್ರೆನ್ಸಸ್ ಇದೆ, ಯಾವ ರೀತಿಯ ಅವಕಾಶಗಳು ಯಾವ್ಯಾವ ಸಮುದಾಯಗಳಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನು. ಹಲವಾರು ಕಡೆ ಒಂದು ರೀತಿಯಲ್ಲಿ ಏನೋ ಗೊಂದಲಗಳಿದ್ದಾವ, ರೈಟ್ನವರು ಹೆಚ್ಚು ತೆಕ್ಕೊಂಡಿದ್ದಾರೆ ಅಂತ. ಹೌದು, ಅದು ಸತ್ಯನೂ ಕೂಡ. ಆದರೆ ಬೋವಿ ಲಂಬಾಣಿಗಳು ಹೆಚ್ಚು ಅವಕಾಶಗಳನ್ನು ತೆಕ್ಕೊಂಡಿದ್ದಾರೆ, ಅದಾದ ನಂತರ ರೈಟ್ನವರು ತೆಕ್ಕೊಂಡಿದ್ದಾರೆ, ಅದಾದ ನಂತರ ಮಾದಿಗರು ತೆಕ್ಕೊಂಡಿದ್ದಾರೆ. ಈ ರೀತಿಯ ಕೆಲವು ಏನು ಡಿಸ್ಪ್ಯಾರಿಟಿ ಇದೆ. ಈ ಡಿಸ್ಪ್ಯಾರಿಟಿಯನ್ನು ಸರಿಪಡಿಸೋದಕ್ಕಂತಲೇ ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ತೀರ್ಪನ್ನು ನೀಡಿತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯವಾಗಿ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅತ್ಯಂತ ವೈಜ್ಞಾನಿಕವಾದಂಥ ವರದಿ, ಜಸ್ಟಿಸ್ ಸದಾಶಿವ ಅವರ ವರದಿ ಕೂಡ ಅತ್ಯಂತ ವೈಜ್ಞಾನಿಕವಾದಂಥ ವರದಿ. ಹಾಗಾಗಿ ಅದರಲ್ಲಿರುವಂಥ ಎಲ್ಲ ಅಂಕಿಅಂಶಗಳು ಯಾವುದು ಕುಕ್ ಮಾಡಿರೋಂಥದ್ದಲ್ಲ, ಎಲ್ಲೋ ಅದನ್ನು ಸೃಷ್ಟಿ ಮಾಡಿರುವಂಥ ಯಾವುದೇ ಅಂಕಿಅಂಶಗಳಿಲ್ಲ, ಅದು ಅಧ್ಯಯನದ ಮೂಲಕ ಬಂದಿರುವಂಥ ಅಂಕಿಅಂಶಗಳು. ಹಾಗಾಗಿ ಬಟ್ ಏನಂದರೆ ನೋವಿನ ಪ್ರಶ್ನೆ ಏನಂದರೆ, ನಮ್ಮ ಒಳಗಡೆ ಇರುವಂಥ ಏನೋ ದಮನಕ್ಕೊಳಗಾಗಿರುವ ಸಮುದಾಯಗಳು ಇವತ್ತು ಈ ರೀತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸರಿಯಿಲ್ಲ, ಅದನ್ನು ನಾವು ಸುಡಬೇಕು, ಅದನ್ನು ನಾವು ಏನೋ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ದಮನಿತರು ಮತ್ತು ದಮನ ಮಾಡುವ ನೇಚರ್ ಬಂದರೆ ಅದು ನಾಳೆ ಒಂದು ಸಮಾಜದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ, ಸಂವಿಧಾನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಮತ್ತು ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಡೀ ಒಳ ಮೀಸಲಾತಿ ಹೋರಾಟ ದಲಿತರ ಐಕ್ಯತೆಯನ್ನು ನಾಶ ಮಾಡಿತು ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡ ನಮ್ಮ ಮೇಲೆ ಅಪಾದನೆಗಳಿದ್ದಾವೆ. ಅದು ಖಂಡಿತವಾಗಲೂ ಯಾವ ಕಾರಣಕ್ಕೂ ನಾವು ಅದನ್ನು ಒಪ್ಪಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ನಿಮಗೆ 1980, 81, 82ರಲ್ಲಿ ಮೀಸಲಾತಿ ಏನಾದರೂ ಜಾರಿ ಆದರೆ ದೇಶ ಒಡಿಯುತ್ತೆ ಅಂತ ಹೇಳ್ತಾ ಇದ್ರು RSSನವರು, ಸಂಘ ಪರಿವಾರದವರು. ಮೀಸಲಾತಿಯನ್ನು ಕೊಟ್ಟರೆ ದೇಶ ಒಡಿಯುತ್ತೆ, ದೇಶ ದುರ್ಬಲಗೊಳ್ಳುತ್ತೆ, ನಾಶ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಆದರೆ ಇವತ್ತು ಒಳ ಮೀಸಲಾತಿ ಕೇಳೋದ್ರಿಂದ ದಲಿತರ ಐಕ್ಯತೆ ನಾಶ ಆಗುತ್ತೆ ಅಂತ ಹೇಳುವಂಥ ಆಲೋಚನೆಗಳಿದ್ದಾವಲ್ಲ, ಅದು ಸಂವಿಧಾನದ ವಿರೋಧಿ ಆಲೋಚನೆಗಳು, ಸಾಮಾಜಿಕ ನ್ಯಾಯದ ವಿರೋಧಿ ಆಲೋಚನೆಗಳು. ಹಾಗಾಗಿ ಅದನ್ನು ನಾವು ಯಾವ ಕಾರಣಕ್ಕೂ ನಮ್ಮೊಳಗಡೆ ಬರಬಾರ್ದು, ದಮನಿತ ಸಮುದಾಯಗಳ ಒಳಗಡೆ ಬರಬಾರ್ದು.
ಶೋಷಿತ ಸಮುದಾಯಗಳ ಒಳಗಡೆ ಆ ಆಲೋಚನೆಗಳು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಆಲೋಚನೆ ಮಾಡ್ತಿದ್ವಿ. ಇವತ್ತು ನಾವು ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮತ್ತು ಕೆ ಎಚ್ ಮುನಿಯಪ್ಪ ಸಾಹೇಬ್ರನ್ನ ಕರೆದು ಇಡೀ ರಾಜ್ಯದಲ್ಲಿ ಈ ಎರಡು ಸಮುದಾಯಗಳನ್ನು ಮತ್ತೆ ಪುನರ್ ಸಂಘಟಿಸಿಕೊಂಡು ಮತ್ತೆ ಇಡೀ ದಲಿತರ ಐಕ್ಯತೆಯನ್ನು ಕಟ್ಟಬೇಕು, ಅವರು ಇದರ ಮುಂಚೂಣಿಯಲ್ಲಿ ಇರಬೇಕು, ಅದರ ಸಾಂಕೇತಿಕವಾಗಿ ಇರಬೇಕಂತ್ಕೊಂಡು ಬೆಳಿಗ್ಗೆ ಅವ್ರ ಹತ್ರ ಮಾತಾಡಿದ್ವಿ. ಹಾಗಾಗಿ ದಲಿತರ ಐಕ್ಯತೆಗೆ ನಾವು ತಯಾರಿದ್ದೀವಿ, ಇಡೀ ಶೋಷಿತರ ಐಕ್ಯತೆಗೆ ನಾವು ತಯಾರಿದ್ದೀವಿ. ಹಾಗಾಗಿ ಅತ್ಯಂತ ಕಟ್ಟಕಡೆಯ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದಿದೆಯಲ್ಲ, ಅದು ಮುಖ್ಯ. ಅದನ್ನು ಪಡ್ಕೊಂಡು, ಅದನ್ನು ಹಂಚಿಕೊಂಡು, ತಾಯ್ತನದಿಂದ ಅದನ್ನು ಪಡ್ಕೊಂಡು ನಾವು ಮತ್ತೆ ಒಂದಾಗಿ ನಮ್ಮ ಐಕ್ಯತೆಯನ್ನು ಸಾಧಿಸಬೇಕಾದಂಥ ದೊಡ್ಡ ಜವಾಬ್ದಾರಿ ಇದೆ ಅಂತ ನನಗನ್ನಿಸುತ್ತೆ. ಹಾಗಾಗಿ ಅದಕ್ಕೆ ನಾವೆಲ್ಲರೂ ತಯಾರಾಗೋಣ. ಇಡೀ ಏನು ಅಸ್ಪೃಶ್ಯತ ಸಮುದಾಯಗಳು ನಾವೆಲ್ಲರೂ ಒಂದಾಗಬೇಕು. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯ ಎಲ್ಲ MLAಗಳು ಮತ್ತು ಮಿನಿಸ್ಟ್ರುಗಳು ಎಲ್ಲರನ್ನೂ ಒಳಗೊಂಡಂತೆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ, ಈಗ ಕರ್ನಾಟಕದಲ್ಲಿ ಏನು ತಲೆದೂರಿದೆ, ಇಡೀ ಅಸ್ಪೃಶ್ಯರ ಮಧ್ಯೆ ಒಂದು ಅಸಮಾಧಾನ, ಹಿಂಸೆ ಮತ್ತು ನಮ್ಮ ಮಕ್ಕಳನ್ನು ನಾವು ನೋಡೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅದನ್ನು ಯಾವ ಕಾರಣಕ್ಕೂ ಅದನ್ನು ಮುಂದುವರ್ಸೋಕ್ಕೆ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲಿ BK ಅವರ ಆಲೋಚನೆಗಳಿದ್ದಾವ, ಬಾಬಾ ಸಾಹೇಬರ ಆಲೋಚನೆಗಳಿದ್ದಾವ, ದಲಿತ ಚಳುವಳಿಯ ಆಲೋಚನೆಗಳಿದ್ದಾವ. ಹಾಗಾಗಿ ಇವುಗಳ ಆಲೋಚನೆಯ ಮೇರೆಗೆ ನಾವು ಮತ್ತೆ ಇಡೀ ದಲಿತ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು ಮತ್ತೆ ಪುನರ್ ಸಂಘಟಿಸುವಂಥ ಒಂದು ದೊಡ್ಡ ಒಂದು ಏನೋ ಕಾರ್ಯವನ್ನು ನಾವು ಮತ್ತೆ ಮುಂದುವರಿಸ್ತೀವಿ. ಇದನ್ನು ಒಳ ಮೀಸಲಾತಿ ಹೋರಾಟಗಾರರು ಇದನ್ನು ಮುಂಚೂಣಿಯಲ್ಲಿರಬೇಕು, ಅದನ್ನು ನಾವು ಬಯಸ್ತಾ ಇದ್ದೀವಿ. ಒಳ ಮೀಸಲಾತಿ ಹೋರಾಟಗಾರರು ಹಲವಾರು ರೀತಿ, ಕೆಲವು ತೀರಾ ಒಳ ಮೀಸಲಾತಿ ಹೋರಾಟದಲ್ಲಿರುವಂಥ ಕೆಲವರು ಮುಂಚೂಣಿಯಲ್ಲಿರೋರು ಬೇರೆ ರೀತಿಯ ಏನು ವಲಯರನ್ನು ಮತ್ತು ಇನ್ನಿತರೆ ರೈಟು ಸಮುದಾಯಗಳನ್ನು ಬೈದು ಅಥವಾ ಆ ರೀತಿಯಲ್ಲಿ ಕೆಲವು ಪ್ರಶ್ನೆಗಳು ಬಂದು ಅದನ್ನು ಸರಿಪಡಿಸೋಕ್ಕೆ ನಮ್ಮ ಸಾಧ್ಯತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಮಧ್ಯದಲ್ಲಿ ಇವರು ಯಾರು ಶಿವಸುಂದರ್ ಅಂತ ಕೂಡ ಈಗ ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ಇಲ್ಲಿ ಭೀಮಶಂಕರ್ ಅಂತವರು ಮತ್ತು ಹಲವಾರು ಕೆಲವು ಆಫೀಸರ್ಸು ಇದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಇರೋರು ಅದರ ಬಗ್ಗೆ ಒಂದು ಏನು ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಭಿಪ್ರಾಯಗಳನ್ನು ಅದನ್ನು ಹೆಂಗೆ ಸರಿಪಡಿಸೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡೋಣ. ಸರ್, ಕೊನೆಯದಾಗಿ ಈ ಒಂದು ನಮ್ಮಲ್ಲಿ ಒಂದು ರೀತಿಯ ಏನು ಐಕ್ಯತೆಯ ಒಂದು ಪ್ರಶ್ನೆ ಇದೆ, ಅದನ್ನು ಸರಿಪಡಿಸ್ಬೇಕಂಥದ್ದು ಮತ್ತು ಇಡೀ ಒಳ ಮೀಸಲಾತಿಯಲ್ಲಿ ಬಂದಿರುವಂಥ ಆಡಳಿತಾತ್ಮಕವಾಗಿ ಕೆಲವು ಶಾಸನಬದ್ಧವಾದಂಥ ರೀತಿಯಲ್ಲಿ ಏನು ಗೊಂದಲಗಳು ಸೃಷ್ಟಿಯಾಗಿದ್ದಾವೋ ಅದನ್ನು ಈ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಸಂದರ್ಭದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವರು ಅದನ್ನೇ ಹೇಳಿದ್ದು, ನನಗೆ ಇದು ಯಾವುದೇ ರೀತಿಯಲ್ಲಿ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಹಂಗೆ ಹೇಳಿದ್ದಾರೆ. ಹಾಗಾಗಿ ನಾವು ಒಳ ಮೀಸಲಾತಿಯನ್ನು ಸಿದ್ದರಾಮಯ್ಯ ಸಾಹೇಬ್ರ ಮೇಲೇ ನಾವು ಹಾಕ್ತೀವಿ, ಅವರೇ ಇದನ್ನು ಪರಿಪೂರ್ಣಗೊಳಿಸ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.